ಮತ್ತೆ ಬಂದಿದ್ದೀನಿ. ಏನಪ್ಪ 3 ದಿನದಿಂದ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ ಅನ್ಕೊಂಡ್ರ. ಪಕ್ಷ ಎಲ್ಲರೂ ಊರಲ್ಲೂ ಸ್ಟಾರ್ಟ್ ಆಯ್ತಲ್ವಾ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೆಂಪ್ ಬಸ್ ಹತ್ಕೊಂಡು ಮಳವಳ್ಳಿ ಬೆಳ್ಕೊಡಿ ಕಡೆ ಹೊರಟೆ. ನಮ್ ದೊಡ್ಡಮ್ಮ ಅವರು ಅಮಾವಾಸ್ಯೆಗೆ 5 ದಿನ ಮುಂಚಿತವಾಗೇನೆ ಹಬ್ಬ ಮಾಡ್ತಾರೆ. ಅದಕ್ಕೆ ನಾನು ಊರ್ ಕಡೆ ಹೊರಟಿದ್ದು. ಅಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನೆಟ್ವರ್ಕ್ ಇರಲ್ಲ. ನಮ್ಮ ಅಕ್ಕನ ಮಕ್ಳು ಇದ್ದಿದ್ದಕ್ಕೆ 3 ದಿನ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಇವ್ರ ಊರಲ್ಲಿ ಹಬ್ಬ ಡಿಫ್ರೆಂಟ್. ಹಬ್ಬದ ದಿನ ವೆಜ್ ಮಾಡ್ತಾರೆ, ನೆಕ್ಸ್ಟ್ ದಿನ ನಾನ್ ವೆಜ್ ಮಾಡ್ತಾರೆ. ಸೊ ವೆಜ್ ಊಟಕ್ಕೆ ಯಾರು ಜನ ಬರಲ್ಲ ಅಲ್ವಾ, ನಾನ್ ವೆಜ್ ಊಟಕ್ಕೆ ಜನ ಬರಲ್ಲ. ಮದ್ವಾಗಿದ್ ಮೊದಲನೇ ವರ್ಷ ಅಮಾವಾಸ್ಯೆ ಕಳಶನ ನೋಡ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಮ್ ದೊಡ್ಡಮ್ಮನ ಹತ್ರ ಉತ್ತರ ಇರ್ಲಿಲ್ಲ. ಗಂಡನ ಮನೆ ಕಳಶ ನೋಡ್ಬಾರ್ದು ಅಂತ ಒಬ್ರು ಹೇಳಿದ್ರೆ, ಅಪ್ಪನ ಮನೆ ಕಳಶ ನೋಡ್ಬಾರ್ದು ಅಂತ ಇನ್ನೊಬ್ರು ಹೇಳ್ತಾರೆ. ಏನ್ ಇವ್ರದು ಅಂತ ಅನ್ಕೊಂಡೆ. ಕೊನೆಗೆ ನನ್ಗೆ ಆನ್ಸರ್ ಸಿಗ್ಗಿಲ್ಲ. ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಜಾವ 4 ಗಂಟೆಗೆ ಎದ್ದು ಒಂದ್ ಮರಿ ಹೊಡೆದು ಅಡಿಗೆ ಎಲ್ಲನೂ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಮಧ್ಯಾಹ್ನದ ಊಟಕ್ಕಷ್ಟಲ್ಲಿ ಎಲ್ರು ಬಂದ್ರು, ಬಡಿಸಿದ್ರು. ನಮ್ ದೊಡ್ಡಮ್ಮ ಕೊಟ್ಟಿದ್ ಬುತ್ತಿ ಎತ್ಕೊಂಡು ನಾವೆಲ್ಲ ನಮ್ಮ ಊರ್ ಕಡೆಗೆ ಹೊರಟ್ವಿ. ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ. ಫನ್ ಆಗಿರುತ್ತೆ. ಮತ್ತೆ ಸಿಗ್ತೀನಿ.